ಹಲೋ, ವೆಲ್ಕಮ್ ಬ್ಯಾಕ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಊರಲ್ಲೋ ಏನೆಲ್ಲ ತರಕಾರಿ ಗಿಡ ನೆಟ್ಟಿರೋ ಹಾಗೆ ಹೂವಿನ ಗಿಡ ಏನೆಲ್ಲ ನೆಟ್ಟಿರೋ ಅಂತೇಳಿ ಹೇಳಿ ಒಂದು ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿ ತೋರಿಸುವಂತಿದ್ದೆ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರಿ, ಪ್ಲೀಸ್ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಗಿಡ ಕಾಣಿ, ಇದು ಕ್ರೇಪ್ ಜಾಸ್ಮಿನ್, ಇದು ನಂದಿ ಬಟ್ಲು ಅಂತೇಳಿ ಹೇಳ್ತರು ಈ ಗಿಡಕ್ಕೆ. ಇದು ಆವಾಗವಾಗ ಕಟ್ ಮಾಡ್ತಾ ಇರ್ಕ, ಶೇಪ್ ಕೊಡ್ತಾನೇ ಇರ್ಕ. ಶೇಪ್ ಕೊಟ್ಟಿಲ್ಲ ಅಂದೇಳಿ ಹೇಳ್ರೆ ದೊಡ್ಡ ಕಾಯಿ ಗುಪ್ಪಿ ಥರ ಬೆಳೀತಿದ್ದು, ಬಟ್ ತುಂಬ ಚೆಂದ ಇರುತ್ತೆ ಕಾಮಕ್ಕೆ. ನಾವು ಅದಕ್ಕೆ 2 ಗಿಡ ನೆಟ್ಟಿದ್ದು, ಗೇಟ್ಗಿಂತ ಆಚೆ ಒಂದು, ಗೇಟ್ಗಿಂತ ಈಚೆ ಒಂದು. ಇದು ಮಾತ್ರ ಕಟ್ಟೆ ಮಾಡಲಿಲ್ಲ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದಿತ್ತು, ಗುಪ್ಪೆ ಥರ ಆಯಿತು. ಬಟ್ 2 ಕಡೆ ತುಂಬ ಚೆಂದ ಕಾಣ್ತು. ಇದು ಆವಾಗವಾಗ ಕಟ್ ಮಾಡ್ತಾ ಇರ್ಕ, ಶೇಪ್ ಕೊಡ್ತಾನೆ ಇರ್ಕ. ಶೇಪ್ ಕೊಟ್ಟರೆ ಮಾತ್ರ ತುಂಬ ಚೆಂದ ಕಾಣ್ತು. ಹಾಗೆ ಇನ್ನೊಂದು ದಾಸವಾಳ ಇತ್ತು, ಆವಾಗ ತೋರಿಸಿದ್ದು ನಾನು ರೆಡ್ ದಾಸವಾಳ ಅಲ್ದ, ಇದು ಯೆಲ್ಲೋ ಕಲರ್ ದಾಸವಾಳ. ಎಷ್ಟು ಚೆಂದ ಇತ್ತಂದರೆ ಅಷ್ಟು ಲೈಕ್ ಇತ್ತು ಹೂವು. ಇದು ತುಂಬ ಆತಿಲ್ಲ, ಆವಾಗವಾಗ ಒಂದು 3-4 ಆತ ಇರುತ್ತೆ ಅಷ್ಟೇ. ಬಟ್ ತುಂಬ ಚೆಂದ ಅಂದರೆ ಚೆಂದ ಇತ್ತು, ದೇವರಿಗೆಲ್ಲ ಇಡೋಕ್ಕೆ ಒಳ್ಳೆ ಹೂವಿದು. ಇದು ಅಷ್ಟೇ ಇನ್ನೊಂದು ಗಿಡ ಇದ್ರ ಹೆಸರು ನನಗೆ ಸರಿ ಗೊತ್ತಿಲ್ಲ ಎಂಥ ಗಿಡ ಅಂದೇಳಿ ಹೇಳಿ. ಇದು ತಂದು 3-4 ವರ್ಷ ಆಯಿತು. ಒಂದು 4 ವರ್ಷದಲ್ಲೇ ಸಮ ಬೆಳೆದಿತ್ತು, ಮರ ಥರ ಆಯಿತು. ಬಟ್ ತುಂಬ ಚೆಂದ ಬೆಳೆದಿತ್ತು, ಒಳ್ಳೆ ಬೆಳೆದಿತ್ತು. ಮನೆ ಹತ್ರ ಎಲ್ಲ ಲೈಕ್ ಆಯ್ತು ಈ ಥರ ಗಿಡ ಎಲ್ಲ ನೆಟ್ಕೊಂಡ್ರೆ, ಒಂಥರ ಗ್ರೀನ್, ಒಂಥರ ಪೀಸ್ಫುಲ್ ಆಗಿರುತ್ತೆ. ಹಾಗೆ ಇನ್ನೊಂದು ತೋರಿಸ್ತೆ ನೋಡಿ, ಇದು ತರಕಾರಿ ಗಿಡದಲ್ಲೂ ಫಸ್ಟು ತೋರಿಸೋದು ನಾನು ನಿಮಗೆ ಬದನೆಕಾಯಿ. ಸಿಕ್ಕಾಪಟ್ಟೆ ಬದನೆಕಾಯಿ ಆಯಿತು, ತುಂಬಾ ಆಯಿತು. ಈ ಸಾರಿ ನಾವು ಬೇಕಾದ್ರೆ ಮಾರ್ಕೆಟಿಂದ ಬದನೆಕಾಯಿ ತರೋದೇ ಬೇಡ, ಅಷ್ಟು ಬದನೆಕಾಯಿ ಮನೆಯಲ್ಲೇ ಆಯಿತು ನೋಡಿ. ತುಂಬ ಸುಮಾರು ಆಯಿತು. ಇದಿಷ್ಟೇ ಅಲ್ಲ, ಮತ್ತು ಇದೆ ನಾನು ಮುಂದೆ ತೋರಿಸ್ದೆ. ಈ ಬದನೆ ಗಿಡ ಇದು ನೆಕ್ಸ್ಟೇ ಇತ್ತು ನೋಡಿ, ಇದು ಹರಿವೆ ಗಿಡ ತೋರಿಸ್ದೆ ನೋಡಿ. ಹರಿವೆ ಗಿಡ ಮಾತ್ರ ತುಂಬ ಬೆಳೆದಿತ್ತು, ಲೈಕ್ ಬೆಳೆದಿತ್ತು ನೋಡಿ. ದಾಸವಾಳ ನೋಡಿ, ಇದು ರೆಡ್ ಕಲರ್ ದಾಸವಾಳ, ಹಾಗೇನೆ ಲೈಟ್ ಯೆಲ್ಲೋ ಕಲರ್ ದಾಸವಾಳ ಕೂಡ ಇತ್ತು. ಇದೇ ರೀತಿ 3 ಕಲರ್ ದಾಸವಾಳ ಇತ್ತು ನಮ್ಮ ಮನೆಯಲ್ಲ. ಈ ದಾಸವಾಳ ಹೂವೆಲ್ಲ ಜಾಸ್ತಿ ಆದರೆ ದೇವರಿಗೆಲ್ಲ ಇಡೋಕ್ಕೆ ಮಾತ್ರ ಒಳ್ಳೆ ಆಯ್ತು. ಈ ಗಿಡ ನೋಡಿ, ಇದು ಸಂಪಿಗೆ ಗಿಡ, ನಿಮಗೆಲ್ಲ ಗೊತ್ತೇ ಇತ್ತಲ್ಲ ಸಂಪಿಗೆ ಗಿಡ. ಇದು ದೊಡ್ಡ ಮರನೇ ಆಯಿತು. ಇದರಿಂದ ನಮ್ಮ ಮನೇಲಿ ಒಂದು 3-4 ಹೂವು ಆಯ್ತು ಡೈಲಿ ಅಷ್ಟೇ. ಇದು ಮಾತ್ರ ತುಂಬ ಪರಿಮಳ ಮಾತ್ರ ಹೂವು. ಹಾಗೆ ಇವಾಗ ನಾನು ಕಾಂಪೌಂಡ್ ಹೊರಗಡೆ ಬಂದೆ. ಕಾಂಪೌಂಡಿಂದ ಹೊರಗಡೆ ನಾವು ಚಿಕ್ಕು ಗಿಡ ಹಾಕಿತ್ತು. ಚಿಕ್ಕು ಗಿಡ ಅಂದ್ರೆ ಗೊತ್ತಲ್ಲ ನಿಮಗೆ, ಸಪೋಟ ಗಿಡ. ಸಿಕ್ಕಾಪಟ್ಟೆ ಆಯಿತು ಮಾತ್ರ ಚಿಕ್ಕು ಹಣ್ಣು, ಎಷ್ಟು ಆಯ್ತಂದರೆ ಸಿಕ್ಕಾಪಟ್ಟೆ ಆಯಿತು. ನಾವು ಎಂತ ಮಾಡುತ್ತಂತ ಹೇಳಿದ್ರೆ, ಅದು ಬೆಳೆಯೋ ತನಕ ನಾವು ಗಿಡದಲ್ಲೇ ಇರುತ್ತದ. ಈ ಹಕ್ಕಿ ಬಿಡೋದಿಲ್ಲ, ಹಕ್ಕಿ ಎಲ್ಲ ಬಂದು ಎಲ್ಲ ಕಚ್ಕೊಂಡು ತಿನ್ಕೊಂಡು ಹೊತ್ತು. ಅದಕ್ಕೋಸ್ಕರ ನಮಗೆ ತಿಂಬಕ್ಕೆ ಎಂತ ಸಿಕ್ಕೋದಿಲ್ಲ ನಿಜ ಹೇಳ್ಕಂದ್ರೆ. ಇದು ಎಂಥ ಗಿಡ ಹೇಳಿ ಕಂಬ, ಇದು ಸೌತೆಕಾಯಿ ಬೀಳ. ಇದು ಫುಲ್ ಹಬ್ಕೊಂಡು ಹೊತ್ತು ಸೌತೆಕಾಯಿ ಬೀಳ. ಸೌತೆಕಾಯಿ ಮಾತ್ರ ಸುಮಾರು ಆಯ್ದಿತ್ತು. ಇವಾಗ ಎಲ್ಲ ಕಟ್ ಮಾಡಿ ಒಂದು ಮಾತ್ರ ಉಳಿದಿತ್ತು. ಇದು ಫ್ರೆಶ್ ಆಗಿ ಸಾಂಬಾರು ಮಾಡೋಕ್ಕೆ ಮಾತ್ರ ತುಂಬ ಒಳ್ಳೆ ಆಯ್ತು ಮಾತ್ರ. ಸೌತೆಕಾಯಿ ಹುಳಿ, ಮಂಗಳೂರು ಸೌತೆಕಾಯಿ ಹುಳಿ ಮಾಡ್ತಾರಲ್ಲ ಅದಕ್ಕೆ ಮಾತ್ರ ಫಸ್ಟ್ ಕ್ಲಾಸ್ ಆಗ್ತಿದ್ದು, ಭಾರಿ ಒಳ್ಳೆ ಆಯ್ತು. ಇದು ನೋಡಿ ಬದನೆಕಾಯಿ ಗಿಡ, ಆವಾಗ ತೋರಿಸ್ನಲ್ಲ, ಇದು ಹೊರಗಡೆ ಕಾಂಪೌಂಡ್ ಹೊರಗಡೆ ಇರೋ ಗಿಡ. ಇದು ಸುಮಾರು ಆಯಿತು ಬದನೆಕಾಯಿ. ಇದು ಕೀಳಲೇ ಇಲ್ಲ, ಅಲ್ಲೇ ಹಣ್ಣಾಯಿ ಅಲ್ಲೇ ಹಾಳಾಗಿ ಹೋಯ್ತು ಬದನೆಕಾಯಿ. ಸುಮಾರಾಗಿ ಇದ್ದಿತ್ತು ನೋಡಿ, ಇದು ಹಾಳಾಯಿತು. ಇನ್ನು ತಿಂಬಕಾತಿಲ್ಲ ಅದು ಆ ಯೆಲ್ಲೋ ಕಲರ್ ಬಂದ ಮೇಲೆ ತಿಂಬಕಾತಿಲ್ಲ, ಕೈ ಇರುತ್ತೆ. ಇದು ಎಂಥ ಬೀಳು ಅಂತೇಳಿ ಹೇಳಿ, ಇದು ಹಬ್ಕಂತ ಹೋಯ್ತಲ್ಲ ಆಚೆಯಿಂದ ಈಚೆಗೆ. ಇದು ವಾಟರ್ ಮೆಲನ್ ಜಾಸ್ತಿ ಆಗಲಿಲ್ಲ, ಒಂದೇ ಒಂದಾದ್ದು. ಹಾಗೆ ಈಚೆ ಬಂದರೆ ಪಪ್ಪಾಯ ಹಣ್ಣು ಆಯಿತು ಕಣಿ, ತುಂಬ ಆಯಿತು ಪಪ್ಪಾಯ ಹಣ್ಣು. ಇದು ಎಷ್ಟು ಸ್ವೀಟ್ ಅಂದರೆ ಅಷ್ಟು ಸ್ವೀಟ್ ಇತ್ತು, ತುಂಬ ಒಳ್ಳೆ ಇತ್ತು ಈ ಹಣ್ಣು ಮಾತ್ರ.
ಇದು ಬಸಳೆ ಸೊಪ್ಪು ನಿಮಗೆಲ್ಲ ಗೊತ್ತೇ ಇತ್ತು. ಬೆಂಗಳೂರು ಕಡೆ ಪಾಲಕ್ ಸೊಪ್ಪಿದು ಸಾಂಬಾರೆಲ್ಲ ಮಾಡ್ತಾರಲ್ಲ, ಅದೇ ರೀತಿ ನಾವು ಊರ ಕಡೆ ಕುಂದಾಪುರಲ್ಲೆಲ್ಲ ಬಸಳೆ ಸೊಪ್ಪಿದು ಸಾರು ಮಾಡತ್ತೆ. ಇದು ಸೊಪ್ಪು ಮತ್ತು ದಂಟು ಅದು ಎರಡನ್ನೂ ಹಾಕಿ ಸಾರು ಮಾಡತ್ತೆ. ತುಂಬಾ ಟೇಸ್ಟ್ ಇರುತ್ತೆ ಇದು ಮಾತ್ರ. ಇದು ನೋಡಿ ಹಸಿಮೆಣಸಿನ್ಕಾಯಿ ಬೆಳೆದಿತ್ತು, ಕುಂಬಳಕಾಯಿ ಕೂಡ ಬೆಳೆದಿತ್ತು. ಹಸಿಮೆಣಸಿನ್ಕಾಯಿ ತುಂಬಾ ಆಯಿತು, ಮಾರ್ಕೆಟಿಂದೆಲ್ಲ ತಪ್ಪದೆ ಬೇಡ ಹಸಿಮೆಣಸಿನ್ಕಾಯಿ. ಈ ಸರಿ ಮಾತ್ರ ಎಲ್ಲ ತರಕಾರಿ ಮನೆಯಲ್ಲೇ ಬೆಳ್ಕೊಂಡ್ಕಂದೇಳಿ ಹೇಳಿ ಒಂದು ಪ್ರಯತ್ನ ಮಾಡಿ ಎಲ್ಲ ಥರದ ತರಕಾರಿನೇ ಬೆಳೆದಿತ್ತು. ಕುಂಬಳಕಾಯಿ ಮಾತ್ರ ತುಂಬಾ ದೊಡ್ಡದಾಯಿತು. ಇದು ಕುಂಬಳಕಾಯಿ ಹುಳಿ ಮಾಡೋಕ್ಕೆ ಮಾತ್ರ ಸೂಪರ್ ಹತ್ತು. ಕುಂಬಳಕಾಯಿ ಈ ಸೌತೆಕಾಯಿ ಹುಳಿ ಮಾಡ್ತಾರಲ್ಲ ಹಾಗೇನೆ ಕುಂಬಳಕಾಯಿ ಹುಳಿ ಮಾಡೋಕ್ಕೂ ಹತ್ತು. ಇವತ್ತಿನ ಈ ವಿಡಿಯೋದಲ್ಲಿ ಕಂಡ್ರೆ ಅಲ್ಲ, ಮನೆಯಲ್ಲೇ ತರಕಾರಿ ಬೆಳೆಸ್ಕೊಂಡ್ರೆ ಎಷ್ಟು ಒಳ್ಳೇದಂತೇಳಿ ಹೇಳಿ. ಜಾಗ ಜಾಸ್ತಿ ಇರಲಿ ಕಡಿಮೆ ಇರಲಿ, ಇರೋ ಜಾಗದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತರಕಾರಿನ ಮನೆಯಲ್ಲೇ ಬೆಳ್ಕೊಂಡು ತಿಂದರೆ ಭಾರಿ ಒಳ್ಳೇದಂತೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಆಲ್. ಬೈ ಬಾಯ್, ಟೇಕ್ ಕೇರ್.